ಓಂ ನಮಃ ಶಿವಾಯ. ಸೋಮವಾರದ ಬೆಳಗಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ಮೊದಲಿಗೆ ಲಿಂಗಾಷ್ಟಕವನ್ನು ಅದರ ಅರ್ಥ ಸಮೇತ ಹೇಳಿ ಆಮೇಲೆ ಶಿವಪುರಾಣದ 8ನೇ ಅಧ್ಯಾಯವನ್ನು ನಾವು ನೋಡೋಣ. ಮೊದಲಿಗೆ ಲಿಂಗಾಷ್ಟಕವನ್ನು ನೋಡೋಣ, ಆಮೇಲೆ ಅದರ ಅರ್ಥವನ್ನು ನೋಡ್ತಾ ಹೋಗೋಣ. ಬ್ರಹ್ಮಮುರಾರಿಸುರಾರ್ಚಿತಲಿಂಗಂ ನಿರ್ಮಲಭಾಸಿತಶೋಭಿತಲಿಂಗಂ ಜನ್ಮಜದುಃಖವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಮುನಿಪ್ರವರಾರ್ಚಿತಲಿಂಗಂ ಕಾಮದಹಂ ಕರುಣಾಕರಲಿಂಗಂ ರಾವಣದರ್ಪವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಸರ್ವಸುಗಂಧಸುಲೇಪಿತಲಿಂಗಂ ಬುದ್ಧಿವಿವರ್ಧನಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಕನಕಮಹಾಮಣಿಭೂಷಿತಲಿಂಗಂ ಫಣಿಪತಿವೇಷ್ಟಿತಶೋಭಿತಲಿಂಗಂ ದಕ್ಷಸುಯಜ್ಞವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಕುಂಕುಮಚಂದನಲೇಪಿತಲಿಂಗಂ ಪಂಕಜಹಾರಸುಶೋಭಿತಲಿಂಗಂ ಸಂಚಿತಪಾಪವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಗಣಾರ್ಚಿತಸೇವಿತಲಿಂಗಂ ಭಾವೈರ್ಭಕ್ತಿಭಿರೇವ ಚ ಲಿಂಗಂ ದಿನಕರಕೋಟಿಪ್ರಭಾಕರಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಅಷ್ಟದಲೋಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವಕಾರಣಲಿಂಗಂ ಅಷ್ಟದರಿದ್ರವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಸುರಗುರುಸುರವರಪೂಜಿತಲಿಂಗಂ ಸುರವನಪುಷ್ಪಸದಾರ್ಚಿತಲಿಂಗಂ ಪರಮಪದಂ ಪರಮಾತ್ಮಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಲಿಂಗಾಷ್ಟಕಮಿದಂ ಪುಣ್ಯಂ ಯ ಪಠೇತ್ ಶಿವಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ. ಲಿಂಗಾಷ್ಟಕದ ಅರ್ಥವನ್ನು ನೋಡ್ತಾ ಹೋಗೋಣ. ಬ್ರಹ್ಮಮುರಾರಿಸುರಾರ್ಚಿತಲಿಂಗಂ ನಿರ್ಮಲಭಾಸಿತಶೋಭಿತಲಿಂಗಂ ಜನ್ಮಜದುಃಖವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಬ್ರಹ್ಮ, ವಿಷ್ಣು ಮೊದಲಾದ ದೇವತೆಗಳಿಂದ ಪೂಜಿತನಾದ ಪರಿಶುದ್ಧವಾದ ವಿಭೂತಿಯಿಂದ ಶೋಭಿಸುವ ಜನ್ಮಲಬ್ಧವಾದ ದುಃಖಗಳನ್ನು ಕಳೆಯುವ ಸದಾಶಿವಲಿಂಗವನ್ನು ವಂದಿಸುತ್ತೇನೆ. ದೇವಮುನಿಪ್ರವರಾರ್ಚಿತಲಿಂಗಂ ಕಾಮದಹಂ ಕರುಣಾಕರಲಿಂಗಂ ರಾವಣದರ್ಪವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಶ್ರೇಷ್ಠರಾದ ದೇವರ್ಷಿಗಳಿಂದ ಪೂಜಿತನಾದ ಮನ್ಮಥನನ್ನು ದಹಿಸಿದ ದಯಾಕರನಾದ ರಾವಣನ ದರ್ಪವನ್ನು ನಾಶಗೊಳಿಸಿದ ಸದಾಶಿವಮೂರ್ತಿಯನ್ನು ನಮಸ್ಕರಿಸುತ್ತೇನೆ. ಸರ್ವಸುಗಂಧಸುಲೇಪಿತಲಿಂಗಂ ಬುದ್ಧಿವಿವರ್ಧನಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ.
ಸುಗಂಧ ಭಸ್ಮವನ್ನು ಬಳಿದುಕೊಂಡಿರುವ ಬುದ್ಧಿಯ ಬೆಳವಣಿಗೆಗೆ ಕಾರಣನಾದ ದೇವ ದಾನವ ಸಿದ್ಧರಿಂದ ವಂದಿತನಾದ ಸದಾಶಿವಲಿಂಗವನ್ನು ನಮಿಸುತ್ತೇನೆ. ಕನಕ ಮಹಾಮಣಿಭೂಷಿತಲಿಂಗಂ ಫಣಿಪತಿವೇಷ್ಟಿತಶೋಭಿತಲಿಂಗಂ ದಕ್ಷಸುಯಜ್ಞವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಅನರ್ಘ್ಯವಾದ ರತ್ನಾಭರಣಗಳಿಂದ ಅಲಂಕೃತನಾದ ಸುತ್ತಿಕೊಂಡಿರುವ ನಾಗರಾಜನಿಂದ ಶೋಭಿಸುವ ದಕ್ಷನ ಯಜ್ಞವನ್ನು ನಾಶಗೊಳಿಸಿದ ಸದಾಶಿವಲಿಂಗಕ್ಕೆ ಪ್ರಣಾಮವನ್ನು ಮಾಡುತ್ತೇನೆ. ಕುಂಕುಮಚಂದನಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಕುಂಕುಮ ಗಂಧದಿಂದ ಲೇಪಿತವಾದ ಕಮಲ ಪುಷ್ಪದ ಹಾರದಿಂದ ಶೋಭಿಸುವ ಸಂಚಿತವಾದ ಪಾಪಗಳನ್ನು ಕಳೆಯುವ ಸದಾಶಿವಲಿಂಗಕ್ಕೆ ನಾನು ನಮಿಸುವೆನು. ದೇವಗಣಾರ್ಚಿತ ಸೇವಿತಲಿಂಗಂ ಭಾವೈರ್ಭಕ್ತಿಭಿರೇವ ಚ ಲಿಂಗಂ ದಿನಕರ ಕೋಟಿ ಪ್ರಭಾಕರಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಗಣಗಳು ಸೇವಿಸಿ ಪೂಜಿಸುತ್ತಿರುವ ಭಾವುಕರಾದ ಭಕ್ತರು ಭಕ್ತಿಭಾವದಿಂದ ಪೂಜೆ ಮಾಡುತ್ತಿರುವ ಭಕ್ತಿ ಜ್ಞಾನಕ್ಕೆ ಮಾರ್ಗದರ್ಶಕನಾದ ಕೋಟಿ ಸೂರ್ಯ ಪ್ರಕಾಶಮಾನವಾದಂತಹ ಸದಾಶಿವಲಿಂಗವನ್ನು ವಂದಿಸುತ್ತೇನೆ. ಅಷ್ಟದಲೋಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವ ಕಾರಣಲಿಂಗಂ ಅಷ್ಟದರಿದ್ರವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಅಷ್ಟದಳ ಪದ್ಮಗಳಿಂದ ಆವೃತನಾದ ಸೃಷ್ಟಿಯ ಎಲ್ಲ ಉತ್ಪತ್ತಿಗೂ ಕಾರಣನಾದ ಅಷ್ಟದಾರಿದ್ರ್ಯವನ್ನೂ ಹೋಗಲಾಡಿಸುವ ಸದಾಶಿವಲಿಂಗವನ್ನು ನಮಸ್ಕರಿಸುತ್ತೇನೆ. ಸುರಗುರು ಸುರವರ ಪೂಜಿತಲಿಂಗಂ ಸುರವನ ಪುಷ್ಪ ಸದಾರ್ಚಿತಲಿಂಗಂ ಪರಮಪದಂ ಪರಮಾತ್ಮಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಗುರುವಾದ ಬೃಹಸ್ಪತಿ ದೇವೇಂದ್ರ ಅವರುಗಳಿಂದ ಪೂಜಿತನು, ದೇವತೆಗಳ ನಂದನವನದ ಹೂಗಳಿಂದ ಸದಾ ಪೂಜಿತನು, ಸರ್ವೋತ್ತಮನು ಪರಮಾತ್ಮನೂ ಆದಂತಹ ಸದಾಶಿವಲಿಂಗವನ್ನು ನಮಿಸುತ್ತೇನೆ. ಲಿಂಗಾಷ್ಟಕಮಿದಂ ಪುಣ್ಯಂ ಯ ಪಠೇತ್ ಶಿವಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ. ಈ ಪುಣ್ಯತಮವಾದಂತಹ ಲಿಂಗಾಷ್ಟಕವನ್ನು ಯಾರು ಪ್ರತಿನಿತ್ಯ ಶಿವನ ಸನ್ನಿಧಾನದಲ್ಲಿ ಪಠಿಸುತ್ತಾರೋ ಅವರು ಶಿವಲೋಕವನ್ನು ಹೊಂದಿ ಶಿವನ ಸಾಯುಜ್ಯವನ್ನು ಹೊಂದಿ ಶಿವನೊಂದಿಗೆ ಆನಂದದಿಂದ ಇರುತ್ತಾರೆ. ಈಗ ನಾವು ಶಿವಪುರಾಣದ 8ನೇ ಅಧ್ಯಾಯವನ್ನು ನೋಡೋಣ. 8ನೇ ಅಧ್ಯಾಯದ ಹೆಸರು ಭಗವಂತ ಶಂಕರರಿಂದ ಬ್ರಹ್ಮ ಹಾಗೆಯೇ ಕೇತಕಿ ಪುಷ್ಪ ಇವರುಗಳಿಗೆ ಶಾಪ ಹಾಗೆಯೇ ಪುನಃ ಅವರನ್ನು ಅನುಗ್ರಹಿಸುವುದು. ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ನಂದಿಕೇಶ್ವರರು ಹೇಳ್ತಾರೆ, ಅದರ ನಂತರ ಮಹಾದೇವ ಶಿವನು ಬ್ರಹ್ಮನ ಗರ್ವವನ್ನು ದೂರ ಮಾಡಲಿಕ್ಕೆ ತನ್ನ ಹುಬ್ಬಿನ ಮಧ್ಯದಿಂದ ಭೈರವನೆಂಬ ಅದ್ಭುತ ಪುರುಷನನ್ನು ಉತ್ಪತ್ತಿ ಮಾಡಿದ. ಆ ಭೈರವ ರಣಭೂಮಿಯಲ್ಲಿ ತನ್ನ ಸ್ವಾಮಿ ಶಿವನಿಗೆ ನಮಿಸಿ ಕೇಳ್ತಾನೆ, ಹೇ ಪ್ರಭು, ನೀವು ತಕ್ಷಣ ನಾನು ಯಾವ ಕೆಲಸವನ್ನು ಮಾಡಬೇಕೆಂದು ಆಜ್ಞೆಯನ್ನು ಮಾಡಿ ಅಂತ. ಶಿವದೇವರು ಆಗ ಹೇಳಿದರು, ಹೇ ವತ್ಸ, ಈ ಬ್ರಹ್ಮರು ಇದ್ದಾರಲ್ವಾ, ಇವರು ಸೃಷ್ಟಿಯ ಆದಿ. ನೀನು ವೇಗವಾಗಿ ನಿನ್ನ ತೀಕ್ಷ್ಣ ತಲವಾರಿನಿಂದ ಖಡ್ಗದಿಂದ ಇವರ ಪೂಜೆಯನ್ನು ಮಾಡು, ಅಂದರೆ ಇವರ ವಧೆಯನ್ನು ಮಾಡು ಅಂತ. ಆಗ ಭೈರವ ಒಂದು ಕೈಯಿಂದ ಬ್ರಹ್ಮನ ಕೂದಲನ್ನು ಹಿಡಿದು ಅಸತ್ಯ ಭಾಷಣವನ್ನು ಮಾಡುವ ಅವರ ಉದ್ಧಟವಾದ 5ನೇ ತಲೆಯನ್ನು ತುಂಡರಿಸಿ ಕೈಯಲ್ಲಿ ಖಡ್ಗವನ್ನು ಬೀಸುತ್ತಾ ಅವರನ್ನು ವಧಿಸಲು ಉದ್ಯುಕ್ತನಾದ. ಹೇ ಸನತ್ ಕುಮಾರರೇ, ಆಗ ನಿಮ್ಮ ತಂದೆ ತನ್ನ ಆಭೂಷಣ ವಸ್ತ್ರ ಉತ್ತರೀಯ ತಲೆಯ ಕೂದಲಿನ ಹರಡುವಿಕೆಯಿಂದ ಬಾಗಿದ ಬಾಳೆಯ ಮರ ಮತ್ತು ಬಳ್ಳಿಯಂತೆ ಹೆದರಿ ಭೈರವನ ಚರಣಕ್ಕೆ ಬೀಳ್ತಾರೆ. ಹೇ ತಾತ, ಆಗ ಬ್ರಹ್ಮನನ್ನು ರಕ್ಷಿಸುವ ಇಚ್ಛೆಯಿಂದ ಕೃಪಾಲು ವಿಷ್ಣು
ತನ್ನ ಸ್ವಾಮಿ ಭಗವಾನ್ ಶಂಕರನ ಚರಣಕಮಲಗಳನ್ನು ತನ್ನ ಅಶ್ರುವಿನಿಂದ ತೊಳೆದು ಈ ರೀತಿಯಾಗಿ ತನ್ನ ಕೈಗಳನ್ನು ಜೋಡಿಸಿ ಯಾವ ರೀತಿ ಒಬ್ಬ ಚಿಕ್ಕ ಹುಡುಗ ತನ್ನ ತಂದೆಗೆ ಹೇಳ್ತಾನೋ ಹಾಗೆ ಹೇಳ್ತಾರೆ, ಹೇ ಈಶಾ, ನೀವು ಮೊದಲೇ ಕೃಪಾಪೂರ್ವಕ ಈ ಬ್ರಹ್ಮನಿಗೆ ಪಂಚಾನನ ರೂಪವನ್ನು ಕೊಟ್ಟಿರುವಿರಿ. ಆದ್ದರಿಂದ ನಿಮ್ಮ ಅನುಗ್ರಹಕ್ಕೆ ಬ್ರಹ್ಮ ಯೋಗ್ಯನು. ಅವರ ಅಪರಾಧವನ್ನು ಕ್ಷಮಿಸಿ ಪ್ರಸನ್ನರಾಗಿ ಅಂತ. ಈ ಅಚ್ಯುತ ಭಗವಂತನ ಪ್ರಾರ್ಥನೆಯಿಂದ ಶಿವದೇವರು ಪ್ರಸನ್ನರಾದರು. ಆಮೇಲೆ ಬ್ರಹ್ಮನಿಗೆ ದಂಡಿಸುತ್ತಿರುವಂತಹ ಭೈರವನನ್ನು ತಡೆದರು. ಶಿವದೇವರು ಒಂದು ತಲೆರಹಿತನಾದ ಬ್ರಹ್ಮನಲ್ಲಿ ಈ ರೀತಿಯಾಗಿ ಹೇಳಿದರು, ಹೇ ಬ್ರಹ್ಮ, ನೀನು ಶ್ರೇಷ್ಠತ್ವವನ್ನು ಪಡೆಯುವುದಕ್ಕಾಗಿ ಕಪಟಿಯಾದೆ. ಆದ್ದರಿಂದ ಸಂಸಾರದಲ್ಲಿ ನಿನಗೆ ಸತ್ಕಾರ ಗೌರವ ಎಲ್ಲಿಯೂ ಸಿಗುವುದಿಲ್ಲ ಮತ್ತು ನಿನ್ನ ಮಂದಿರ ಉತ್ಸವಗಳು ಪೂಜೆ ಎಲ್ಲಿಯೂ ನಡೆಯುವುದಿಲ್ಲ ಅಂತ. ಬ್ರಹ್ಮ ಆಗ ಹೇಳ್ತಾರೆ, ಹೇ ಮಹಾಗುಣಗಳಿಂದ ಕೂಡಿದಂತಹ ಸ್ವಾಮಿ, ನೀವು ನನ್ನ ಮೇಲೆ ಪ್ರಸನ್ನರಾಗಿ ನಿಮ್ಮ ಕೃಪೆಯಿಂದ ನನ್ನ ತಲೆ ರಹಿತವಾಗಿದ್ದರೂ ಕೂಡ ಶ್ರೇಷ್ಠನೆಂದು ನಾನು ಭಾವಿಸುವೆ. ವಿಶ್ವದ ಕಾರಣ, ವಿಶ್ವಬಂಧು, ದೋಷಗಳನ್ನು ಸಹಿಸುವಂತಹ ಪರ್ವತದ ಸಮಾನ ಕಠೋರ ಧನಸ್ಸನ್ನು ಧಾರಣೆ ಮಾಡುವ ಶಿವದೇವರಿಗೆ ನನ್ನ ನಮಸ್ಕಾರಗಳು ಅಂತ ಬ್ರಹ್ಮದೇವರು ಹೇಳ್ತಾರೆ. ಆಗ ಈಶ್ವರ ಈ ರೀತಿಯಾಗಿ ಹೇಳ್ತಾರೆ, ಹೇ ವತ್ಸ, ಅನುಶಾಸನದ ಭಯವಿಲ್ಲದೆ ಹೋದಲ್ಲಿ ಇಡೀ ಪ್ರಪಂಚ ನಷ್ಟವಾಗ್ತದೆ. ಆದ್ದರಿಂದ ನೀನು ದಂಡನೆಗೆ ಯೋಗ್ಯರಾದವರಿಗೆ ದಂಡನೆಯನ್ನು ಕೊಟ್ಟು ಈ ಸಂಸಾರದ ವ್ಯವಸ್ಥೆಯನ್ನು ಮಾಡು, ಈ ಸಂಸಾರವನ್ನು ನಡೆಸು ಅಂತ ಮುಂದುವರಿಸ್ತಾ ಶಿವದೇವರು ಹೇಳ್ತಾರೆ, ನಿನಗೆ ನಾನು ಪರಮ ದುರ್ಲಭ ವರವನ್ನು ಕೊಡ್ತೇನೆ, ಅದನ್ನು ನೀನು ಸ್ವೀಕರಿಸು. ಅಗ್ನಿಹೋತ್ರ ಮುಂತಾದ ವೈತಾನಿಕ ಮತ್ತು ಗೃಹ್ಯ ಯಜ್ಞಗಳಲ್ಲಿ ನೀವೇ ಶ್ರೇಷ್ಠರಾಗಿರುವಿರಿ. ಸರ್ವಾಂಗಪೂರ್ಣ ಮತ್ತು ಪುಷ್ಕಲ ದಕ್ಷಿಣೆಯ ಯಜ್ಞವೂ ಕೂಡ ನೀವಿಲ್ಲದೆ ನಿಷ್ಫಲವಾಗುವುದು ಅಂತ ಶಿವದೇವರು ಬ್ರಹ್ಮನಿಗೆ ಹೇಳ್ತಾರೆ. ನಂತರ ಶಿವದೇವರು ಸುಳ್ಳು ಸಾಕ್ಷಿ ಹೇಳಿದಂತಹ ಕಪಟಿ ಕೇತಕಿ ಪುಷ್ಪ ಕೇದಗೆ ಹೂವಿನಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಹೇ ಕಪಟಿ ಕೇತಕೆ, ನೀನು ದುಷ್ಟನು, ಇಲ್ಲಿಂದ ದೂರ ಹೋಗು. ನನ್ನ ಪೂಜೆಯಲ್ಲಿ ನಿನ್ನ ಹೂವುಗಳು ಇದ್ದರೆ ಅದು ನನಗೆ ಅಪ್ರಿಯವಾಗಿರುತ್ತದೆ ಅಂತ. ಈ ರೀತಿಯಾಗಿ ಶಿವದೇವರು ಹೇಳಿದ ತಕ್ಷಣ ಎಲ್ಲ ದೇವತೆಗಳು ಕೇತಕಿಯನ್ನು ಶಿವದೇವರ ಹತ್ತಿರದಿಂದ ಬೇರೆಡೆಗೆ ಸಾಗಿಸಿದ್ರು. ಕೇತಕಿಯಾಗ ಹೇಳ್ತಾಳೆ, ಹೇ ನಾಥ, ನಿಮಗೆ ನಮಸ್ಕಾರವು. ನಿಮ್ಮ ಆಜ್ಞೆಯಿಂದ ನನ್ನ ಜನ್ಮವೇ ನಿಷ್ಫಲವಾಯಿತು. ಹೇ ತಾತ, ನನ್ನ ಅಪರಾಧವನ್ನು ಕ್ಷಮಿಸಿ ಮತ್ತು ನನ್ನ ಜನ್ಮವನ್ನು ಸಫಲ ಮಾಡಿ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆದಂತಹ ಪಾಪ ನಿಮ್ಮ ಸ್ಮರಣ ಮಾತ್ರದಿಂದ ನಷ್ಟವಾಗ್ತದೆ. ಹಾಗಿರುವಾಗ ನಿಮ್ಮ ಸಾಕ್ಷಾತ್ ದರ್ಶನ ಮಾಡಿರುವುದರಿಂದ ನನ್ನ ಸುಳ್ಳು ಮಾತಿನ ದೋಷ ಹೇಗೆ ಉಳಿದುಬಿಡ್ತದೆ? ಈ ರೀತಿಯಾಗಿ ಕೇತಕಿ ಪುಷ್ಪ ಸ್ತುತಿ ಮಾಡಿದಾಗ ಸದಾಶಿವ ಈ ರೀತಿಯಾಗಿ ಹೇಳ್ತಾನೆ, ನಾನು ಸತ್ಯವನ್ನು ಹೇಳುವವನು, ಆದ್ದರಿಂದ ಮೊದಲು ಹೇಳಿದ ಹಾಗೆ ನಿನ್ನನ್ನು ನಾನು ಧಾರಣೆ ಮಾಡುವುದಿಲ್ಲ, ಅದು ಉಚಿತವಲ್ಲ. ಆದರೆ ನನ್ನ ಬಿಟ್ಟು ಅನ್ಯ ದೇವತೆಗಳು ನಿನ್ನ ಧಾರಣೆಯನ್ನು ಮಾಡ್ತಾರೆ. ಹಾಗೆ ನಿನ್ನ ಜನ್ಮ ಸಫಲವಾಗ್ತದೆ ಮತ್ತು ಮಂಟಪ ಮುಂತಾದ ಸಂದರ್ಭದಲ್ಲಿ ನನ್ನ ಮೇಲೆ ನೀನು ಶೋಭಿಸ್ತೀಯಾ ಅಂತ ಶಿವದೇವರು ಹೇಳ್ತಾರೆ. ಹೀಗೆ ಶಿವದೇವರು ಬ್ರಹ್ಮ, ವಿಷ್ಣು ಮತ್ತು ಕೇತಕಿ ಪುಷ್ಪದ ಮೇಲೆ ಅನುಗ್ರಹವನ್ನು ಮಾಡಿ ದೇವತೆಗಳಿಂದ ಸ್ತುತಿಸಲ್ಪಟ್ಟು ಸಭೆಯಲ್ಲಿ ಶೋಭಾಯಮಾನವಾಗ್ತಾರೆ. ಈ ರೀತಿಯಾಗಿ ಇಲ್ಲಿಗೆ ಶ್ರೀ ಶಿವ ಮಹಾಪುರಾಣದ 8ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.